ಭಾಷಣ ಮಾಡ್ಕೊಂಡು ನಿಮ್ಮ ಚರ್ಚೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಸಲ್ಲಿಸುವಂತ ಒಂದು ಅವಕಾಶ ಮತ್ತು ನಾನು ನಿಲುವಳಿ ಸೂಚನೆ ಪ್ರಕಾರನೂ ಕೂಡ ಲಾ ಅಂಡ್ ಆರ್ಡರ್ ಬಗ್ಗೆ, ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಸನ್ನಿವೇಶ ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮ ಗಮನವನ್ನು ಸೆಳೆದಿದ್ದೆ. ತಾವು ಒಟ್ಟಿಗೆ ಲಾ ಅಂಡ್ ಆರ್ಡರ್ ಮತ್ತು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವಂಥ ಎರಡು ವಿಚಾರಗಳನ್ನು ನಾನು ಮಾತಾಡ್ತೀನಿ. ಮೊದಲನೇದಾಗಿ, ಈಗಾಗಲೇ ನಾನು ನಿಲುವಳಿ ಸೂಚನೆಯನ್ನು ತಾವೇನು ರಾಜ್ಯಪಾಲರ ಭಾಷಣ ಜೊತೆಯಲ್ಲೇ ಮಾತಾಡಿ ಅಂತ ಹೇಳಿದ್ದೀರಾ. ಅದರ ಬಗ್ಗೆ ಫಸ್ಟು ಕಾನೂನು, ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆ ನಾನು ಮೊದಲನೇದಾಗಿ ನನ್ನ ಪ್ರಸ್ತಾವವನ್ನು ನಾನು ಮಾಡ್ತಾ ಇದ್ದೀನಿ. ಸರಿಯಾದ ಸಂದರ್ಭದಲ್ಲೇ ಇವತ್ತು ನಾನು ಪ್ರಸ್ತಾವ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಅಧಿವೇಶನದಲ್ಲೇ ಅದರ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ವಿ. ಇವತ್ತು ಗೋಪಾಲಯ್ಯ ಅಂತ ಮಾಜಿ ಮಂತ್ರಿಗಳ ಮೇಲೇನೆ ಹಲ್ಲೆ ಆಗಿರೋವಂಥದ್ದು, ಬೆದರಿಕೆ ಹಾಕಿರುವಂಥದ್ದು ಎಲ್ಲ ಘಟನೆಗಳನ್ನು ನೋಡಿದ್ರೆ ಇದೊಂದು ಸ್ಯಾಂಪಲ್ ಅಷ್ಟೇ. ಇವತ್ತು ಯಾವುದೇ ಒಂದು ರಾಜ್ಯ ಪ್ರಗತಿಶೀಲವಾಗಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಮಾತ್ರ ಅಭಿವೃದ್ಧಿ ಆಗೋದು. ಈಗ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಆಗಲ್ಲ, ಇರಾಕಲ್ಲಿ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗೋದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರುತ್ತೋ ಅಲ್ಲಿ ಬಂಡವಾಳ ತಾನಾಗೆ ತಾನೇ ಹರಿದು ಬರುತ್ತೆ. ಇವತ್ತು ನಮ್ಮಲ್ಲೇನಾಗಿದೆ, ಕರ್ನಾಟಕದಲ್ಲಿ ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿನ ತಾಣವಾಗಿದ್ದಂತ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನ ಪಡಿತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ. ಎನ್ಸಿಆರ್ಬಿ ವರದಿ ಪ್ರಕಾರ ಕಳೆದ 8-9 ತಿಂಗಳಿಂದೀಚೆ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟಾರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೋಲಿಸಿದ್ರೆ 25% ಹೆಚ್ಚಾಗಿದೆ ಅಂತ ಹೇಳ್ತದೆ ವರದಿ. ಎನ್ಸಿಆರ್ಬಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶದ ಪ್ರಕಾರ ಕಳೆದ ವರ್ಷ ಕರ್ನಾಟಕದಲ್ಲಿ ಒಟ್ಟು 1,80,742 ಪ್ರಕರಣ ವರದಿಯಾಗಿದೆ. 1,80,742 ಪ್ರಕರಣ ವರದಿಯಾಗಿದೆ. ಇದು ನಮ್ಮ ಸರ್ಕಾರ ಇದ್ದಾಗಿಂತ 46% ಜಾಸ್ತಿ ಆಗಿದೆ. 46%. ಅದರಲ್ಲೂ ಹಿರಿಯ ನಾಗರಿಕರ ಮೇಲಿನ ಅಪರಾಧ ಪ್ರಕರಣ 50,000 ಜಾಸ್ತಿ ಆಗಿದೆ. ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಕೊಡ್ತೀರಿ ಅಂತ ಆಂದೋಲನ ಮಾಡ್ತಾ ಇದ್ದಾರೆ. ಕರ್ನಾಟಕ ಟ್ಯಾಕ್ಸ್ ಬಹಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ. ಆದ್ರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಕ್ರೈಮ್ ರಾಜಧಾನಿ ಅಂದ್ರೆ ಇಡೀ ದೇಶದಲ್ಲಿ ನಂಬರ್ 1 ಇದು ಬೆಂಗಳೂರಿಗೆ. ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು. IT ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ 1ನೇ ಸ್ಥಾನದಲ್ಲಿದೆ. ಒಂದೇ ವರ್ಷದಲ್ಲಿ 432 ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ. 432 ಕೋಟಿ ಲೂಟಿಯಾಗಿದೆ. 2023ರಲ್ಲಿ 17,623 ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ. 2023ರಲ್ಲಿ. ಅದೇ ನಮ್ಮ ಸರ್ಕಾರ ಇದ್ದಾಗ 9,940 ಇತ್ತು. 2021ರಲ್ಲಿ 6,422 ಇತ್ತು. ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗೋಟಿದೆ. ಕ್ರೈಮ್ ಸಿಟಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಾಲ ಮುಚ್ಕೊಂಡಿದ್ದಂತ ಭಯೋತ್ಪಾದನಾ ಚಟುವಟಿಕೆಗಳು ಇವತ್ತು ರಾಜಾರೋಷವಾಗಿ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು ಇದಿಲ್ಲ, ನಾವು ಹೆಂಗನ ಸೇಫ್ ಆಗ್ತೀರಿ. ಹಿಂದೆ ಹಾಸನದಲ್ಲಿ PFI, KFD
ಈ ತರದ ಸಂಘಟನೆಗಳ ಮೇಲೆ ಇದ್ದಂತ 1600ಕ್ಕೂ ಹೆಚ್ಚು ಕೇಸ್ ವಾಪಸ್ ತಗೊಂಡಿದ್ದಾರೆ. ನಾವೇನ್ ಮಾಡ್ಬೋದು ಅಂತ ಶುರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಾವು ನೋಡಿದ್ದೀರಿ, ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಯಾವ್ದಾನ ದೇವಸ್ಥಾನದ ಪೂಜೆ ಆದ್ರೆ ಈ ಕಡೆ ದೇವ್ರುಗಳು ಹಾಕ್ತಾರೆ, ಇತ ಯಾವ್ದೋ ರಾಜಕಾರಣಿದು ಏನೋ ಹುಟ್ಟು ಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ, ಯಾರ್ದ ಮಹಾಪುರುಷದ ಏನಾನ ಇದ್ರೆ ಮಹಾಪುರುಷರು ಕಟ್ಔಟ್ ಹಾಕ್ತಾರೆ. ಫಸ್ಟ್ ಟೈಮ್ ಲಾಂಗೋ ಮಚ್ಚು ಕಟ್ಔಟ್ರು, ಅದು ಸ್ಟೀಲ್ ಅಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ. ಸ್ಟೀಲ್ ಅಲ್ಲಿ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ. ಸ್ಟೀಲ್ ಅಲ್ಲಿ ಲಾಂಗು ಮಚ್ಚುದು, ಅದು ದೊಡ್ಡ ರೋಡಲ್ಲಿ ಹಾಕಿರೋದು. 30 ಅಡಿ ಅಗಲ, 40 ಅಡಿ ಉದ್ದ. ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿ ಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.